ನಾನು ಇವತ್ತು ನನ್ನ ಸೆಕೆಂಡ್ ಆಲ್ಬಮ್ ಸಾಂಗ್ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಗೈಸ್ ಇವತ್ತು ಇಲ್ಲಿನ ಪೂಜಾರು ನಮ್ಮ ಅಮ್ಮನೇ. ದೀಸ್ ಆರ್ ಆಲ್ ಲೈಕ್ ನ್ಯೂ ಸೆಟಪ್ ಅಂತ ಹೇಳ್ಬೋದು. ಹಿಂದೆಗಡೆ ಪ್ಲಾನಿಂಗ್ ಆಗ್ತಾ ಇದೆ ನೋಡಿ. ಐ ವಾಂಟ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್ ಗೈಸ್. ಅದಕ್ಕೆ ಯಾವತ್ತು ನಾವು ಆರ್ಡರ್ ಮಾಡಿದ್ದು ಯಾವತ್ತು ವೇಸ್ಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಹೇಳೋದು. ಯಾವ ಔಟ್ಫಿಟ್ ಹಾಕೊಳ್ಳೋದು, ಎಲ್ಲೋ ನಾ ವೈಟ್ ಆಗಿದ್ದಕ್ಕೆ ಎಲ್ಲೋ I am thinking to become belly dancer now with all this. ಹಲೋ ನಮಸ್ಕಾರ, ನಾನು ನನ್ನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಸೆಕೆಂಡ್ ಆಲ್ಬಮ್ ಸಾಂಗ್ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯೂಶ್ವಲಿ ನಾನು ಶೇರ್ ಸ್ಟುಡಿಯೋ ಬರ್ತೀನಿ, ನಿಮಗೆ ಗೊತ್ತಿರೋ. ಸೊ ಅಲ್ಲಿ ಬಂದಿದ್ದೀನಿ. ಇವಾಗ ನನ್ನ ಜೊತೆ ಅಮ್ಮನೂ ಬಂದಿದ್ದಾರೆ. ಸೊ ಮೇಕಪ್ದೆಲ್ಲ ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಬಂದ್ಬಿಟ್ಟು ಜೀವ ಅವರು. ಆ್ಯಂಡ್ ನಮ್ಮ ಆ್ಯಕ್ಟರ್ ಅವ್ರು ಇಲ್ಲೇ ಇದ್ದಾರೆ. ಆ್ಯಕ್ಟರ್ ಕಮ್ ಸಿಂಗರ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅವ್ರ ಜೊತೆನೂ ಲೊಕೇಶನ್ ಒಂದ್ಸಲ ಹೋಗಿ ನೋಡ್ಕೊಂಬಂದೆ. ಫುಲ್ ಸ್ಟೋರಿ ಎಲ್ಲ ಹೇಳಿದ್ರು, ಹಿಂಗೆ ಏನೇನು ಮಾಡೋದು, ಏನು ಸ್ಟಾರ್ಟಿಂಗ್ ಇರುತ್ತೆ ಅಂತ. ಇವಾಗ ಅದಕ್ಕೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ. ನನ್ನ ಹೇರ್ ಕೂಡ ವಾಶ್ ಮಾಡಿದ್ದೆ. ಬ್ಲೋ ಡ್ರೈ ಮಾಡ್ತಾರೆ ನೋಡಿ, ಏನೇನು ಮಾಡ್ತೀವಿ ಇವತ್ತು, ಹಿಂಗೆ ರೆಡಿ ಆಗ್ತೀನಿ ಅಂತ. ಇವಾಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಅರ್ಧ ಮೇಕಪ್ ಆಗಿದೆ, ಅಷ್ಟು ಫುಲ್ ಆಗಿಲ್ಲ. ಆ್ಯಂಡ್ ಎಲ್ಲರೂ ಇವಾಗ ಇಲ್ಲಿ ತಿಂತಾ ಇದ್ದೀವಿ. ಏನು ಬೇಕಮ್ಮ? ಹೇರ್ ಬ್ಯಾಂಡ, ಡಿಸ್ಕೋ ಬ್ಯಾಂಡ್. ಇಲ್ಲಿ ನೋಡಿ, ಇಲ್ಲಿ ಓತಿಗೆದ ಓಡಾಡ್ತಿದೆ. ಇಲ್ಲಿ ಅದು ಸ್ನ್ಯಾಕಿಗೆ ಹುಡುಕ್ತಾ ಇದೆ ಅನ್ಸುತ್ತೆ. ಗೈಸ್ ಇವಾಗ ಫೈನಲಿ ಪೂಜೆ ಮಾಡ್ತಾ ಇದ್ದಾರೆ. ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನಾನು ಇನ್ನೂ ಸ್ವಲ್ಪ ರೆಡಿ ಆಗಬೇಕಿತ್ತು, ಬಟ್ ಪಾಪ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡಿಸ್ಬಾರ್ದಲ್ವ, ಅವ್ರು ಇನ್ನೂ ತಿಂಡಿ ಮಾಡಿದ್ರಲ್ವ ಗೊತ್ತಿಲ್ಲ. ಕೆಲವ್ರು ಮಾಡ್ಕೊಂಡ್ರು, ಎಲ್ಲರೂ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಒಂದು ಅರ್ಧ ಮೇಕಪ್ ಆಯಿತು. ಈಗ ಫಸ್ಟ್ ಹೋಗುವ ಅಂತ ಹೇಳ್ಬಿಟ್ಟು ನಾನು ಒಂದಕ್ಕೊಂದು ಮ್ಯಾಚಿಂಗ್ ಇಲ್ಲ ಹಂಗೆ ಹಾಕೋ ಬಂದಿದ್ದೀನಿ. ಬಟ್ ಕಂಫರ್ಟ್ ಅಂದರೆ ಹಿಂಗೆ ಅಲ್ವಾ, ಒಂದಕ್ಕೊಂದು ಮ್ಯಾಚ್ ಆಗ್ದಂಗೆ ಇರೋದು. ಸೊ ಲೆಟ್ಸ್ ಹೋದೆ. ನೋಡಿ ಅಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಆಲ್ರೆಡಿ. ಗೈಸ್ ಇವತ್ತು ಇಲ್ಲಿನ ಪೂಜಾರು ನಮ್ಮ ಅಮ್ಮನೇ. ಸೊ ಅವರೇ ಪೂಜೆ ಮಾಡ್ತಾರಂತೆ. ಇವ್ರು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಗಂಡ್ಮಕ್ಳದ ಈಸಿ ಅಲ್ವಾ, ಬಟ್ಟೆ ಹಾಕೊಂಡ್ರೆ ಮುಗೀತು. ನಾನು ಲಾಸ್ಟ್ ನಮ್ಮ ಮೂವಿ ಟೈಮಲ್ಲಿ ಈ ಥರ ಮಾಡಿದ್ದು ನೋಡಿದ್ದೆ, ಮೂವಿ ಮತ್ತು ವೆಬ್ ಸೀರೀಸ್ ಟೈಮಲ್ಲಿ. ಸೊ ಯೂಶ್ವಲಿ ಹೀಗೆ ಸ್ಟಾರ್ಟ್ ಮಾಡೋದು. ಅದು ನಾವು ಮಾಡ್ತಿರೋ ಕೆಲಸಕ್ಕೆ ಆ್ಯಂಡ್ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ಗೆ ಕೊಡೋ ಅಂಥ ರೆಸ್ಪೆಕ್ಟ್. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. ಫೈನಲಿ ನಾನಿವಾಗ ರೆಡಿ ಆಗಾಯಿತು. ಆ್ಯಂಡ್ ಹೊಸದಾಗಿ ಹೇರ್ ಸ್ಟೈಲ್ ಮಾಡಿದ್ವಿ. ಸೊ ದಿಸ್ ಲುಕ್ ಇಸ್ ಪ್ರಿಟಿ ಮಚ್ ಇನ್ಸ್ಪೈರ್ಡ್ ಬೈ ಮ್ಯಾಡಿ ಲುಕ್. ಬಟ್ ಆದರೆ ಲಿಪ್ಸ್ಟಿಕ್ಸ್ ಬೇರೆ ಥರ ಹಾಕಿದ್ದೀವಿ. ಹೇರ್ ಸ್ಟೈಲ್ ನೋಡಿದ್ರೆ ನನಗೆ ಗೊತ್ತಾಗ್ತಿರ್ಬೋದು ವಾಟ್ ವಿ ಮೈಟ್ ಹವ್ ಆ್ಯಕ್ಚುಲಿ ಟ್ರೈ ಟು ಡೂ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫೈನಲಿ ಶೂಟಿಂಗ್ ಲೊಕೇಶನಿಗೆ ಬಂದಿದ್ದೀವಿ. ವಿ ಹ್ಯಾವ್ ಟು ಶೂಟ್. ಯಾರೆಲ್ಲ ಸೆಟಪ್ ಆಗ್ತಾ ಇದೆ. ಗೈಸ್ ಇವಾಗ ಇಲ್ಲೊಂದು ಮಿರರ್ ಇದೆ. ಆ್ಯಂಡ್ ಈ ಲೊಕೇಶನಲ್ಲಿ ನಂದೊಂದು ಫೋಟೋಸ್ ತೊಗೋಬೇಕು ಅಂತೆಲ್ಲ ವೆಯ್ಟ್ ಮಾಡ್ತೀವಿ. ಲುಕ್ ಅಟ್ ದಿಸ್ ಮಿರರ್. ಸೆಟಪ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಗೈಸ್. ದೀಸ್ ಆರ್ ಆಲ್ ಲೈಕ್ ನ್ಯೂ ಸೆಟಪ್ ಅಂತ ಹೇಳ್ಬೋದು. ಹಿಂದೆಗಡೆ ಎಲ್ಲ ಪ್ಲಾನಿಂಗ್ ಆಗ್ತಾ ಇದೆ ನೋಡಿ. ಸೊ ಹಾಗಾಗಿ ಐ ಟೋಟಲಿ ಲವ್ ದಿಸ್ ಲುಕ್. ಸೊ ಬೇಸಿಕಲಿ ಈ ಒಂದು ಲುಕ್ ಏನಿದೆ, ಇದು ಯೂಫೋರಿಯಾ ಮೂವಿ ಏನಿದೆ ಅದರಲ್ಲಿ ಮ್ಯಾಡಿ ಲುಕ್ ನೋಡಿರ್ಬೋದು. ಸೊ ದರ್ ಇಸ್ ದಿಸ್ ಒನ್ ಲುಕ್, ಈ ಹೇರ್ ಸ್ಟೈಲ್ ಮಾಡಿರ್ತಾಳೆ ಅವಳು. ಬೇಸಿಕಲಿ ಐ ಥಿಂಕ್ ಸೆಕೆಂಡ್ ಸೀಸನ್ ಏನು ಬರುತ್ತೆ ಅದರಲ್ಲಿ, ಸೆಕೆಂಡ್ ಆರ್ ಥರ್ಡ್ ಸೀಸನ್ ಆಗಿದೆ. ಸೊ ಅದರಲ್ಲಿ ಸೊ ಹಾಗಾಗಿ ಮ್ಯಾಡಿ ಸಚ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ದಿಸ್ ಇಸ್ ಲೈಕ್ ಐ ವಾಂಟ್ ಟು ಶೋ ದಟ್ ಪರ್ಸ್ನಾಲಿಟಿ ಇನ್ ದಿಸ್. ಸೊ ಹಾಗಾಗಿ ಇಟ್ ಆ್ಯಕ್ಚುಲಿ ಸೂಟ್ಸ್ ಮೈ. ಐ ಥಿಂಕ್ ಎಲ್ರಿಗೂ ಸೂಟ್ ಆಗುವಂಥ ಒಂದು ಹೇರ್ ಸ್ಟೈಲ್ ಇದು. ಸೊ ಯಾ, ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. Do you hear that? My sanity about to break while everyone I know's out. On a trip. ಇವಾಗ ಈ ಔಟ್ಫಿಟ್ಟಲ್ಲಿ ಲಾಸ್ಟ್ 1 or 2 ಫುಟೇಜಸ್ ತೊಗೊಳೋದಿದೆ. ಅದಾದಮೇಲೆ ಐ ಆಮ್ ಆಲ್ ಸೆಟ್. ಅದಾದಮೇಲೆ ಚೇಂಜ್ ಮಾಡಿಕೊಂಡು ಬೇರೆ ಔಟ್ಫಿಟ್ಟು ನನ್ನ ಹೇರ್ ಸ್ಟೈಲ್ ಎಲ್ಲ ಲುಕ್ಕೆಲ್ಲ ಚೇಂಜ್ ಮಾಡಬೇಕು. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ತುಂಬ ಐಡಿಯಾಸ್ ಇದೆ ನನ್ನ ಫೋನಲ್ಲಿ. ಒಂದಷ್ಟು ಸೇವ್ ಮಾಡ್ಕೊಂಡು ಹಿಂಗೆ ಮಾಡಬೇಕು ಅಂತ. ಇಟ್ಸ್ ಲೈಕ್ ಐ ಡೋಂಟ್ ವಾಂಟ್ ಟು ಲುಕ್ ಲೈಕ್ ದ ಸೇಮ್ ಪರ್ಸನ್. ಸೊ ಇವಾಗ ಲೈಟಲ್ಲಿ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಷ್ಟೆಲ್ಲ ಕೆಲಸ ಮಾಡಬೇಕಾಗುತ್ತೆ ಒಂದು ವೀಡಿಯೋ ಮಾಡಬೇಕು ಅಂತಂದಾಗ. ಆ್ಯಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಗೈಸ್ ಇದೆಲ್ಲ ಮಾಡೋದು.
ಸೊ ಅದು ಎಷ್ಟು ಈಸಿಯಾಗಿ ಕಾಣಿಸುತ್ತೆ ನಾವು ಫೋಟೋಸ್ ಎಲ್ಲ ತೊಗೊಳ್ಳೋದು, ತುಂಬ ಅದರಿಂದ ಸಖತ್ವಾಗಿರುತ್ತೆ. ನೋಡಿ ಅವರೆಲ್ಲ ಮಾಡ್ತಾವ್ರೆ ಅದನ್ನೇ. ಈಗ ಕಾರ್ ಹತ್ರ ನಾನು ಶಾರ್ಟ್ ತೊಗೋಬೇಕಂತೆ, ಸೊ ಅದನ್ನು ತೊಗೋತೀವಿ ಇಲ್ಲಿ. ಗೈಸ್, ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ನಾರ್ಮಲ್ ಮನೆ ಬಟ್ಟೆ ಏನಿದೆ ಅದು ಹಾಕೊಂಡು ಕುತ್ಕೊಂಡಿದ್ದೀನಿ. ಆ್ಯಂಡ್ ಇವರಿಗೆ ಮತ್ತೆ ಇವರಿಗೆ ಕಾಫಿ ಚಿಂತೆ, ಕಾಫಿ ಬಗ್ಗೆ ಕಾಸಿಪ್ ಮಾಡ್ತಿದ್ದಾರೆ. ಒಳ್ಳೆ ಕಾಫಿ ಸಿಗ್ತಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು. ಐ ವಾಂಟ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್ ಗೈಸ್. ಊಟ ಒಂಚೂರು ಕಡಿಮೆ ಆದ್ರೂ ಆಗುತ್ತೆ, ಈ ಕಾಫಿ ಇಲ್ಲದೆ ಇದ್ರೆ ನೋಡಿ ಇವಾಗ್ಲೂ ಕೊರಕು ಊಟ ಕೇಳೋದೇ ಇಲ್ಲ. On a boat, on a lake, I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree. ಗೈಸ್, ಇವಾಗ ಫೈನಲಿ ದಿಸ್ ಇಸ್ ಲೈಕ್ ಮೈ ಸೆಕೆಂಡ್ ಔಟ್ಫಿಟ್ ಅಂತ ಹೇಳ್ಬೋದು. ಸ್ವಲ್ಪ ಏನಂತಾರೆ, ಫಿಟ್ಟಿಂಗ್ ಇಲ್ಲೆಲ್ಲ ಸ್ವಲ್ಪ ಓಕೆ ಆಗಿಲ್ಲ, ಬಟ್ ಆದ್ರೂ ಇಟ್ಸ್ ಓಕೆ. ಎರಡು ಮೂರು ನಿಮಿಷ ಹಾಕೊಂಡು ತೆಗಿಯೋದು. ಆ್ಯಂಡ್ ಈ ಗ್ಲಾಸಸ್ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಎಷ್ಟಲ್ಲಿ ಕೂಡ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡಿದ್ವಿ, ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಆಗಲೇ ಜೆಲ್ಲೆಲ್ಲ ಏನು ಹಾಕಿದ್ದೆಲ್ಲ ವಾಶ್ ಮಾಡಿ ಮತ್ತೆ ಬ್ಲೋ ಡ್ರೈ ಮಾಡಿ ಏನೇನೋ ಹಿಂಗೆಂಗೋ ಮಾಡಿದ್ದೀವಿ. ಸೊ ಇಟ್ಸ್ ಅ ಲಾಡ್ ಆಫ್ ಹಾರ್ಡ್ ವರ್ಕ್. ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಇಸ್ ಲೈಕ್ ಅ ಹಾರ್ಡ್ ವರ್ಕ್. ಲಾಟ್ ಆಫ್ ಪೀಪಲ್ ಥಿಂಕ್ ಇಟ್ಸ್ ಅ ಈಸಿ ಗೇಮ್ ಅಂತ. ಬ್ಯೂಟಿ ಕಮ್ಸ್ ಅಟ್ ಎ ಕಾಸ್ಟ್ ಗೈಸ್, ವಿತ್ ಅ ಲಾಟ್ ಆಫ್ ಪೇಂಟು. ಇವಾಗ ನಮ್ಮದು ಹೊರಗಡೆ ಸೇಮ್ ಔಟ್ಫಿಟಲ್ಲಿ ಒಳಗಡೆ ಶಾರ್ಟ್ಸ್ ಆಯಿತು. ಈಗ ಹೊರಗಡೆ ತೊಗೊಳೋದಕ್ಕೆಲ್ಲ ಹೋಗ್ತಾ ಇದೀವಿ. ಅಲ್ಲಿ ನೋಡಿ ನಮ್ಮ ಹೀರೋ ನಮಗೆ ವೆಯ್ಟ್ ಮಾಡ್ತಾರೆ. ಬನ್ನಿ ಬನ್ನಿ ಬನ್ನಿ. ಫೈನಲಿ ಒಂದು ಲುಕ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟೆನ್ಷನ್ ಮೇಲೆ ಇದನ್ನ ಹಾಕೊಂಡಿದೀವಿ. ಹಾಕೊಂಡ್ಮೇಲೆ ಏನ್ ರಿಯಲೈಸ್ ಆಯ್ತು ಗೊತ್ತಾ, ನಾನು ಹೂಡಿ ಹಾಕೊಂಡಿದ್ದೀನಿ. ಹೂಡಿ ಮೇಲೆ ಹೆಂಗ್ ಪಿಕ್ಚರ್ ಇವಾಗ ಅಂತ ಹೇಳ್ಬಿಟ್ಟು. ಸೊ ಬೇರೆ ಔಟ್ಫಿಟ್ ಹಾಕೋಬೇಕು. ಐ ಡೋಂಟ್ ನೋ, but we'll figure it out. Jesus will help us, you know. Bro is like Jesus. So this is a very different look. ಇದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಗೈಸ್. ಅದಕ್ಕೆ ಯಾವತ್ತು ನಾವು ಆರ್ಡರ್ ಮಾಡಿದ್ದು ಯಾವತ್ತು ವೇಸ್ಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ಇದಕ್ಕೆ ಹೇಳೋದು. ಸೊ ಇವತ್ತು ಯೂಸ್ ಆಗ್ತಿದೆ. ಇಟ್ಸ್ ನೈಸ್. ಐ ಹೋಪ್ ಇಟ್ ಮೇಕ್ಸ್ ಜಸ್ಟಿಸ್. ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು. ಬ್ರೋ, ಹೌ ಇಸ್ ಇಟ್? ಹೆಂಗ ಅನಿಸ್ತು ಇವತ್ತು? Oh my god, it's amazing. ಹೌದಾ? ಏನಕ್ಕೆ? Having so much fun, doing so much jugad. ಅಲ್ವಾ? ಹೇಳಿ. ಸಬ್ಸ್ಕ್ರೈಬ್ ಟು ಜುಗಾಡ್ ಧನುಶ್ರೀ ಅಂತ. Subscribe ಜುಗಾಡ್ to ಅಂದ್ರೆ them. ಅರ್ಥ ಗೊತ್ತಿದ್ಯಾ ಅಂತ ಹಾಕಿದ್ದಾರೆ ಫ್ಯಾನ್ಸ್. ಏನು ಜುಗಾಡ್ ಅಂದ್ರೆ ನಿನಗೆ ಅರ್ಥ ಗೊತ್ತಿದ್ಯಾ ಅಂತ. ಜುಗಾಡ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನೇನೋ ಮಾಡೋದು. ಇಸಂಟ್ ಇಟ್ ಬ್ರೋ? ಅದೇ ತಾನೆ. Yes, yes. ಅಷ್ಟೇ. ಏನಿದೆ ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಜುಗಾಡ್. ಇದನ್ನೋ ತಂದಿಂದ ಅದು ಹಾಕೊಳಕ್ಕಾಗ್ಲಿಲ್ಲ, ಹಂಗಾಗಿ ಅದು ಬಿಟ್ಟೆ. ಏನಿರ್ಬೋದು ಗೆಸ್ ಮಾಡಿ ಗೈಸ್, ನೋಡುವ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಗೆಸ್ ಮಾಡ್ತೀರಾ. ವಾವ್, ನೈಸ್. ಅಂಡ್ ಇಟ್ಸ್ ನಾಟ್ ಇವನ್ ಮೈ ಹೇರ್. ಎಕ್ಸ್ಟೆನ್ಷನ್ಸ್. ಓ, ಇದು ಎಕ್ಸ್ಟೆನ್ಷನ್ ಮೇಲೆ ಇದು ಹಾಕಿರೋದ? ಅಂಡ್ ಯು ನೋ ವಾಟ್, ಐ ವೋರ್ ಆಲ್ ಆಫ್ ದಿಸ್. ಹೂಡಿ ಬಿಚ್ಚಬೇಕು. ಓ, ಇವಾಗ ಹೆಂಗ್ ಮತ್ತೆ? ಐ ಡೋಂಟ್ ನೋ, ವಿ ಹ್ಯಾವ್ ಟು ನೋ ವೇ. ಬಟ್ ಚೆನ್ನಾಗಿ ಕಾಣಿಸ್ತಿದಲ್ಲ. ಸೊ ಇವಾಗ ಯಾವ ಔಟ್ಫಿಟ್ ಹಾಕೊಳ್ಳೋದು? ಯೆಲ್ಲೋ ನಾ ವೈಟ್ ಇದಕ್ಕೆ? ಎಲ್ಲೋ ಎಲ್ಲೋ. ಐ ಆಮ್ ಥಿಂಕಿಂಗ್ ಟು ಬಿಕಮ್ ಬೆಲ್ಲಿ ಡ್ಯಾನ್ಸರ್ ವಿತ್ ಆಲ್ ದಿಸ್. ಎಲ್ಲೋ, ಯಾಕಂದ್ರೆ ಅಲ್ಲಿ ಲೈಟ್ಸ್ ಗೆ ಬೇರೆ ನೀವು ಹಾಕಿದ್ರೆ ಅದು ಬ್ಲೆಂಡ್ ಆಗ್ಬಿಡುತ್ತೆ. Give me like 10 minutes. I'll figure it out and I'll come. After that we can go and shoot ಅಲ್ವಾ? ಅಷ್ಟೇ ಅಷ್ಟೇ. ನನಗೆ ವೆಯ್ಟ್ ಮಾಡ್ತಿದ್ರಾ? ಹೌದು ಗೈಸ್, ಫೈನಲಿ ನಾನು ಇವಾಗ ರೆಡಿ ಆಗಾಯ್ತು. ನನ್ನ ತೋರಿಸ್ತಾರೆ ಯಾವ ಥರ ಕಾಣಿಸ್ತಿದ್ದೀನಿ ಅಂತ. ದಟ್ಸ್ ಆಲ್ ಅಬೌಟ್ ಮೈ ಲುಕ್ ಗೈಸ್. ಹೇಗೆ ಅನಿಸ್ತಿದೆ ಕಮೆಂಟ್ ಮಾಡಿ. ಹೇಗೆ ಅನಿಸ್ತಿದೆ? ಸೂಪರ್. ಹೇಗೆ ಅನಿಸ್ತಿದೆ? ಎಕ್ಸ್ಪೆಕ್ಟ್ ಮಾಡಿದ್ರಾ? ಈ ತರ ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಈಗ ಹೋಗಿ ಹಿಂಗೆ ಶೂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ಸೊ ಏನೋ ಸ್ವಲ್ಪ ಡಿಸ್ಕೋ ಲೊಕೇಶನಲ್ಲಿ ಮಾಡ್ತಾ ಇರೋದಾ? ಡಿಸ್ಕೋ ಥೀಮ್ ಇದೆ ಅಂತೆ. ನಾನು ಡಿಸ್ಕೋ ಬೆಲ್ಲಿ ಡ್ಯಾನ್ಸರ್ ಥರ ಹೋಗ್ತಿದ್ದೀನಿ, ಅದು ವಿತೌಟ್ ಶೋಯಿಂಗ್ ಮೈ ಬೆಲ್ಲಿ. ನಮ್ಮಮ್ಮ ಅಂತೂ ನಾನು ಮಾಡೋದೆಲ್ಲ ನೋಡಿದ್ರು. ಐ ರಿಯಲಿ ಫೀಲ್ ಲೈಕ್ ಮೈ ಮಾಮ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್ ಗೈಸ್. ಐ ಥಿಂಕ್ ನಮ್ಮ ಅಮ್ಮನಿಗಿಂತ ಜಾಸ್ತಿ ನನಗೆ ಪೇಷನ್ಸ್ ಇದೆ ವೆನ್ ಇಟ್ ಕಮ್ಸ್ ಟು ಮೇಕಪ್, ಗೆಟಿಂಗ್ ಡ್ರೆಸ್ಡ್. ಐ ಥಿಂಕ್ ಇಟ್ಸ್ ಸಚ್ ಅ ವಿಮೆನ್ ಥಿಂಗ್. ಎಲ್ರಿಗೂ ಅರ್ಥ ಆಗಲ್ಲ. ಯಾ, ಈಗ ನೋಡಿ ಫುಲ್ ಇಲ್ಲೆಲ್ಲ ಮಳೆ ಬಂದ್ಬಿಟ್ಟು ಹೆಂಗಾಗಿದೆ ವೆದರ್ ಅಂತ ಹೇಳ್ಬಿಟ್ಟು. ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್ ಗೈಸ್. ಇಲ್ಲಿ ಗೈಸ್ ಇವಾಗ ಇಲ್ಲೇನೋ ಲೈಟ್ ಸೆಟಪ್ ಮಾಡ್ತಿದ್ದಾರೆ. ಇಟ್ ಇಸ್ ಪ್ರಾಪರ್ಲಿ ಲೈಕ್ ಅ ಸ್ಟುಡಿಯೋ. ನಮ್ಮ ಮನು ಅವ್ರು ಏನೇನೋ ಮಾಡಿಸ್ಬಿಟ್ಟಿದ್ದಾರೆ ಹೊಸದಾಗಿ. ಅಲ್ಲ ಮನು ಅವರೇ? ಈಗ ಇಲ್ಲಿ ನಾವು ಡ್ಯಾನ್ಸ್ ಮಾಡ್ತೀವೋ, ವಿಡಿಯೋ ಮಾಡ್ತೀವೋ, ಏನು ಮಾಡ್ತೀವಿ? ಸರ್ಪ್ರೈಸಿಂಗ್ಲಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದೀವಿ ಇವಾಗ. ಏನೋ ಗೊತ್ತಿಲ್ಲ ಗೈಸ್, ನೋಡುವ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಲೈಟಿಂಗ್ ಇಸ್ ಆ್ಯಕ್ಚುಲಿ ವೆರಿ ಗುಡ್.
ಏನೇನೋ ಇದೆ ಇದು. ಬಟ್ ನನ್ನ ಪ್ರಕಾರ ಡ್ಯಾನ್ಸ್ ವೀಡಿಯೋಸ್ ಮಾಡೋದಕ್ಕೆ ದಿಸ್ ಇಸ್ ಅ ನೈಸ್ ಬ್ಯಾಕ್ಗ್ರೌಂಡ್ ಬಿಕಾಸ್ ಇಟ್ಸ್ ಜಸ್ಟ್ ಬ್ಲ್ಯಾಕ್. ಯಾವ ಥರ ಲೈಟಿಂಗ್ ಬೇಕೋ ಥರ ಸೆಟ್ ಮಾಡ್ಕೊಂಡು ಮಾಡ್ಬೋದು. ಶೂಟೆಲ್ಲ ಆಯಿತು. ಇವಾಗ ಬ್ಯಾಗನ್ನು ಪ್ಯಾಕ್ ಮಾಡಿ ನಾ ಶೂಸ್ ಹಾಕೋಬೇಕು. ಅಲ್ಲಿ ಬ್ಯಾಗ್ ಇದೆ. ನಮ್ಮಮ್ಮ ಈ ಬಟ್ಟೆನ ಬ್ಯಾಗ್ ಒಳಗಿಡದೆ ಮರ್ತಿದ್ದೀನಿ. ಐ ಆಮ್ ಜಸ್ಟ್ ಟೇಕಿಂಗ್ ಸಮ್ ಟೈಮ್. ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು ಇವಾಗ 8 ಗಂಟೆ. ಸೊ ಮಾರ್ನಿಂಗ್ 7 o'clock ಮನೆ ಬಿಟ್ಟಿದ್ದು. ಆಲ್ಮೋಸ್ಟ್ ಇಟ್ಸ್ ಲೈಕ್ 13 hours ಶೂಟ್ ಅಂತ ಹೇಳ್ಬೋದು. ಸೊ ಯಾ ಫೈನಲಿ ಲೆಟ್ಸ್ ಗೋ ಹೋಮ್. ಆ್ಯಂಡ್ ಆಲ್ಸೋ ನಾನು ಇವತ್ತಿನ ಶೂಟ್ನ 2 ಡಿಫ್ರೆಂಟ್ ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡು ಮಾಡಿದ್ದೀನಿ. ಎಷ್ಟು ಜನ ನಾನು ಹೇಳೋಕ್ಕಿಂತ ಮುಂಚೆನೇ ನೋಟಿಸ್ ಮಾಡಿದ್ರಿ ನೋಡೋಣ, ಕಮೆಂಟ್ ಮಾಡಿ. ಸುಳ್ಳು ಹೇಳಬಾರ್ದು ಯಾರೋ ಮೇಲೆ ನೋಡಿ. ನಮ್ಮಮ್ಮ ನೋಡಿ ಇವಾಗ ಬಂದು ಮಾಡಿಸ್ತವ್ರೆ. Inside, but there's not